ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಖುಷಿ ಕನ್ನಡ ವ್ಲಾಗ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಚಪಾತಿ ಮತ್ತು ರೈಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕಿದ ಬೇಳೆ ಸಾಂಬಾರಿಗೆ ಮೊಟ್ಟೆ ಹಾಕಿ ಜಾಸ್ತಿ ಸಾಂಬಾರು ಥರ ಬೇಡ, ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನು ರುಬ್ಕೊಳ್ಳೋಣ. ಒಗ್ಗರಣೆಗೆ ಇದನ್ನು ರುಬ್ಕೊಂಡಿದ್ದಾದಮೇಲೆ ಇದೆಲ್ಲ ಖಾರಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 3 ಟೊಮೊಟೊ, ಈರುಳ್ಳಿ ಮತ್ತು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು 4-5 ಇಲ್ಕು ಬೆಳ್ಳುಳ್ಳಿ, ಒಂದೇ ಒಂದು ಚಿಕ್ಕ ಪೀಸು ಚಕ್ಕೆ ಪೀಸು ಮತ್ತು ಒಂದು 4-5 ಲವಂಗ. ಇದು ಖಾರಕ್ಕೆ. ಮತ್ತು ಸ್ವಲ್ಪ ಹುರ್ಗಡ್ಲೆ, ಈ ಚಿಪ್ಪಲ್ಲಿ ಒಂದು ಚಿಕ್ಕದು ಇದರಲ್ಲಿ ಒಂದು ಚಿಪ್ಪು ಕಾಯಿ ತುರಿ, ಹಸಿ ಕಾಯಿ ತುರಿ. ಇದು ಖಾರಕ್ಕೆ ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಸಾಂಬಾರು ಪುಡಿ. ಇದು ಎಷ್ಟು ಬೇಕು ನೋಡ್ಕೊಂಡು ಹಾಕೊತೀನಿ. ಅದನ್ನು ರುಬ್ಕೊಂಡಿದ್ದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ನಿಮ್ಗೆ ಎಷ್ಟು ಬೇಕು ಎಣ್ಣೆ ಜಾಸ್ತಿ ಯೂಸ್ ಮಾಡೋದಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕೊತಿದ್ದೀನಿ ನೋಡಿ, ಒಂದು 3-4 ಸ್ಪೂನು ಅಷ್ಟೇ. ಅದಾದಮೇಲೆ ಎಣ್ಣೆ ಕಾಯ್ದ್ಮೇಲೆ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಒಗ್ಗರಣೆಗೆ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ. ಹಾಗಾಗಿ ಒಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಬೇಡ, 1 ನಿಮಿಷ ಸಾಕು. ಅದಾದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಕಾಳು ಇಟ್ಕೊಂಡಿರ್ತೀವಲ್ಲ ಕಾಳು, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ, ನಾನು ಆಲ್ರೆಡಿ ಒಂದು 3 ಸತಿ ತೊಳೆದು ಇಟ್ಕೊಂಡಿದ್ದೆ. ಕಾಳು ತೊಳೆದ್ಬಿಟ್ಟು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಡಿ, ಕಲ್ಲುಪ್ಪು ಹಾಕ್ಕೊಡಿ. ಚೆನ್ನಾಗಿ ಕಾಳಿಗೆಲ್ಲ ಉಪ್ಪು ಹಿಡಿಯುತ್ತೆ. ಈ ಥರ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಒಂದು 2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷನೇ ಆಗಲಿ. ಅದಾದಮೇಲೆ ಒಂದು ಸೆಕೆಂಡು ಮುಚ್ಚಿರಿ ಪ್ಲೇಟ್ನ. ಅದಾದ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆ ನೋಡಿ, ಕಾಣಿಸ್ತಾ ಇದೆ. ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಅಂಥದ್ದು ಖಾರ ಮಸಾಲೆ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಇವತ್ತು ಸಾಂಬಾರು ಥರ ಏನು ಮಾಡ್ಕೊತಾ ಇಲ್ಲ, ಸ್ವಲ್ಪ ರೈಸ್ಗೂ ಆಗುತ್ತೆ, ಈ ಕಡೆ ಚಪಾತಿ ಮಾಡ್ಕೊತಾ ಇದ್ದೆ ಇದಕ್ಕೆ. ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಗ್ರೇವಿ ಥರ. ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೀರನ್ನ. ಉಪ್ಪು ಎಲ್ಲ ಸೇರಿಸಿ ಹಾಕ್ಕೊಳ್ಳಿ. ಇವಾಗ ಎಷ್ಟು ಬೇಕು ನೋಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡಿ. ಸ್ವಲ್ಪ ಕಾಳು ಬೇಯಬೇಕಲ್ವಾ, ಒಂದು 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ. ಉಪ್ಪು ಸೊಪ್ಪೆಲ್ಲ ಇವಾಗ ನೋಡ್ಕೊಳ್ಳಿ ನೀವು. ಚೆನ್ನಾಗಿ ಕುದೀತಾ ಇದೆ ನೋಡಿ. ನಾನು ಆ ಕಡೆ ಚಪಾತಿನೂ ಮಾಡ್ಕೊತಾ ಇದ್ದೆ, ಈ ಕಡೆ ಸಾಂಬಾರು ಬೇಯಕ್ಕಿಟ್ಬಿಟ್ಟು ಇನ್ನೊಂದು ಕಡೆ ಚಪಾತಿನೂ ರೆಡಿ ಮಾಡ್ಕೊತಾ ಇದ್ದೆ. ಆದರೆ ಟೈಮ್ ಆಗೋಗಿತ್ತು, 8 ಗಂಟೆ ಆಗೋಗಿತ್ತು ನೈಟು. ಹಾಗಾಗಿ ಎರಡನ್ನೂ ಮಾಡ್ಕೊತಾ ಇದ್ದೆ ಬೇಗ ಆಗಲಿ ಅಂದ್ಬಿಟ್ಟು. ಕಾಳು ಒಂದು ಮೀಡಿಯಮಾಗಿ ಚೆನ್ನಾಗಿ ಬೆಂದಿರೋ ಥರ ನೋಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಿಮಗೆ ಮೊಟ್ಟೆ ಎಷ್ಟು ಬೇಕೋ ಅಷ್ಟು ಈ ಥರ ಒಡೆದು ಹಾಕ್ಕೊಳ್ಳಿ. ಸುತ್ತಲೂ ಆ ಪಾತ್ರೆ ಒಂದನೇ ಹಾಕಬೇಡಿ, ಪಾತ್ರೆ ಸುತ್ತಲೂ ಈ ಥರ ಹಾಕ್ಕೊಬನ್ನಿ. ಅದಾದಮೇಲೆ ಒಂದು 5 ನಿಮಿಷ ತೆಗಿಯೋಕ್ಕೆ ಹೋಗಬೇಡಿ, ಪ್ಲೇಟ್ ಮುಚ್ಚಿಬಿಡಿ. ನೋಡಿ ಆ ಥರ ಮೇಲೆ ಹೆಂಗೆ ಬಂದಿದೆ ಮೊಟ್ಟೆ. ಒಂದು 5 ನಿಮಿಷ ಆದಮೇಲೆ ಈ ಥರ ಪ್ಲೇಟ್ ತೆಗೆದು ಆಮೇಲೆ ಸ್ಟವ್ ಆನ್ ಮಾಡಿ. ಸ್ಟವ್ ಆನ್ ಮಾಡಿಬಿಟ್ಟು ಫುಲ್ಲು ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚಿಕ್ಕದಾಗಿ ಬೇಯಿಸ್ಕೊಳ್ರಿ. ಈ ಥರ ನೋಡಿ, ಒಂದು ಮೊಟ್ಟೆನೂ ಸಹ ಒಡೆದೋಗಲ್ಲ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಒಂದು ಮೊಟ್ಟೆನೂ ಸಹ ಒಡೆದೋಗಲ್ಲ. ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್.